ಹಿಂದೂ ಬಾಂಧವರಿಗೆ ಪ್ರೀತಿಯ ಶುಭ ಕಾಮನೆಗಳು. ನಮ್ಮ ಈ ಹೋರಾಟ ಹಾದಿಯಲ್ಲಿ ನಮ್ಮೊಂದಿಗೆ ಕೈ ಜೋಡಿಸುವ ಎಲ್ಲರಿಗೂ ಕೂಡ ಶುಭವಾಗಲಿ. ಹೋರಾಟದಲ್ಲಿ ಯಶಸ್ಸನ್ನು ಕಾಣುವಂತಹ ಒಂದು ಭಾಗ್ಯ ಬದಲಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಕೊಪ್ಪ ಮುಸ್ಲಿಂ ಸಂಯುಕ್ತ ಜಮಾತ್ ಏರ್ಪಡಿಸಿದಂತಹ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮ ಹಲವು ಅಡೆತಡೆಗಳನ್ನು ಮೀರಿ ಇದೀಗ ಈ ವೇದಿಕೆಯಲ್ಲಿ ಸಮಾಗಮಗೊಂಡಿದೆ. ನಮ್ಮ ಆಕ್ರೋಶ, ನಮ್ಮ ಆತಂಕ, ನಮ್ಮಲ್ಲಿರುವಂತಹ ನೋವು ಅವೆಲ್ಲವನ್ನೂ ಕೂಡ ಪ್ರತಿಭಟನೆಯ ಮೂಲಕ ಪ್ರಕಟ ಮಾಡುವಂತಹ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಈ ಮಹನೀಯವಾದ ಅನಿವಾರ್ಯವಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವ ಸೈಯದ್ ಎಜಾಜ್ ಅಹ್ಮದ್, ಹಾಗೆ ದುವಾ ಮೂಲಕ ಆಶೀರ್ವಚನ ಶುಭವನ್ನು ಕೋರಿದ ಬಹುಮಾನ್ಯರಾದ ಜನಾಬ್ ಹನೀಫ್ ಕಾಸಿಮಿ ಉಸ್ತಾದರು, ಹಾಗೆ ಸ್ವಾಗತ ಕೋರಿದ ಸ್ವಾದಿ, ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಚಿಕ್ಕಮಗಳೂರಿನ ವಕ್ಫ್ ಬೋರ್ಡ್ ಅಧ್ಯಕ್ಷರಾದ ಸಲಹಾ ಸಮಿತಿ ಅಧ್ಯಕ್ಷರಾದ ಮೊಹಮ್ಮದ್ ಶಾಹಿದ್ ರಿಜ್ವಿ, ಅದೇ ರೀತಿ ಆದಿಲ್ ಹುಸೇನ್, ವಿಶೇಷವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಜಾತ್ಯತೀತ ಸಂಕಲ್ಪದ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ಪ್ರಖರವಾದ ಮಾತುಗಳಿಂದ ಜನ ಮನಸ್ಸನ್ನು ಸುರಗಿದ ನಮ್ಮೆಲ್ಲರ ಆತ್ಮೀಯರಾದ ಶ್ರೀಯುತ ಸುಧೀರ್ ಕುಮಾರ್ ಮುರಳಿ ಅವರ ಹುಟ್ಟೂರಿನಲ್ಲೇ ನಮ್ಮ ಜೊತೆಯಾಗಿ ನಿಂತು ನಮಗಾಗಿ ಮಾತನಾಡುವಂತಹ ಒಂದು ಅವಕಾಶವೂ ಕೂಡ ನಮ್ಮ ಹಿರಿಯ ಮುಸ್ಲಿಂ ನಾಯಕರು, ಉಲಮಾ ನೇತಾರರು, ಪತ್ರಕರ್ತರು ಎಲ್ಲರೂ ಕೂಡ ಇಲ್ಲಿ ಹಾಜರಿದ್ದಾರೆ. ವಿಶೇಷ ಗೌರವಾನ್ವಿತ ಮಹನೀಯರು ಕೂಡ ಇದ್ದಾರೆ. ಇದೊಂದು ಪ್ರತಿಭಟನೆ ಅಂದರೆ ಒಂದು ಸಂದರ್ಭದ ಪ್ರತಿಭಟನೆ ಮಾತ್ರ ಅಲ್ಲ, ನಿರಂತರವಾಗಿ ಈ ಸಮುದಾಯ ಹೋರಾಟದ ಮುಂಚೂಣಿಯಲ್ಲಿ ನಿಂತು ಅನುವಂಶೀಯವಾಗಿ ಹೋರಾಟ ಅನ್ನುವುದು ನಮಗೆ ದೇವರು ದಯಪಾಲಿಸಿದ್ದಾರೆ. ಈ ದೇಶಕ್ಕೆ ಬಂದ ಮುಸಲ್ಮಾನರು ಬೆರಳಿಕೆಯಷ್ಟು ಮಾತ್ರ. ಹೇಗೆ 25 ಲಕ್ಷ ದಾಟುವಷ್ಟು, 25 ಕೋಟಿ ದಾಟುವಷ್ಟು ಈ ಮುಸ್ಲಿಂ ಜನಾಂಗ ಸಮುದಾಯ ಬೆಳೆದಿದ್ದಾರೆ, ಈ ಮಣ್ಣಿನಲ್ಲಿ ಹೋರಾಟದ ಮೂಲಕ, ಹೋರಾಟದ ಮುಂಚೂಣಿಯಲ್ಲಿ ನಿಂತು ಇಲ್ಲಿ ಈ ಸಂಖ್ಯೆಯನ್ನ ದಾಟುತ್ತಾ ಇದ್ದಾರೆ. ಅಂದರೆ ದೌರ್ಜನ್ಯದಿಂದ, ದಬ್ಬಾಳಿಕೆಯಿಂದ, ಅನ್ಯಾಯದಿಂದ ಪರಿವರ್ತನೆಯ ಮೂಲಕ, ಹಲವು ಪರಿವರ್ತನೆಗಳ ಮೂಲಕ ಒಂದು ನೆಲೆಯನ್ನ, ಒಂದು ಆಸ್ಪತ್ರೆಯನ್ನ ಕಂಡುಕೊಳ್ಳುವುದಕ್ಕೋಸ್ಕರ ಒಂದು ಸಮುದಾಯವಾಗಿ ಬದಲಾಗಿದ್ದರೆ, ಇದು ಒಂದು ರಕ್ಷಣೆಗಾಗಿ, ನ್ಯಾಯಕ್ಕಾಗಿ ಇರುವ ಹೋರಾಟದ ಭಾಗವಾಗಿ ಇಲ್ಲಿ ನಾವು 25 ಕೋಟಿಯಷ್ಟು ಈ ಸಮುದಾಯ ಬೆಳೆದು ನಿಂತಿದೆ. तौहीद की अमानत सीनों में हमारा, आसान नहीं मिटाना नाम व निशान हमारा ಅನ್ನುವ ಅಲ್ಲಾಮಾ ಇಕ್ಬಾಲ್ ಹೇಳಿದ ಅತ್ಯಂತ ಅರ್ಥಗರ್ಭಿತವಾಗಿರುವಂತಹ ಒಂದು ಮಾತು. ಆ ಮಾತಿನಲ್ಲಿ ನಮಗೊಂದು ನಂಬಿಕೆ ಇದೆ. ನಾವು ಯಾರು ಕೂಡ ಗೋಲನ್ ಬೆಟ್ಟಗಳಿಂದ ಇಲ್ಲಿ ಬಂದವರಲ್ಲ, ನಾವು ಅರಬರಲ್ಲ, ನಾವು ಇದೇ ಮಣ್ಣಿನಲ್ಲಿ ಹುಟ್ಟಿದ, ಇದೇ ಮಣ್ಣಿನಲ್ಲಿ ಬೆಳೆದ, ನ್ಯಾಯಕ್ಕಾಗಿ ಯಾವತ್ತೂ ಕೂಡ ಹೋರಾಟವನ್ನು ನ್ಯಾಯ ಮಾರ್ಗದ
ದೇಶದೊಂದಿಗೆ ಭಾರತೀಯರಾಗಿ ನಾವು ಒಗ್ಗೂಡಿ ನಿಂತು ಈ ದೇಶಕ್ಕಾಗಿ ಹೋರಾಡಿದ ಆ ಹೋರಾಟದ ರಕ್ತರಂಜಿತ ಅಧ್ಯಾಯಗಳು ನಮ್ಮ ಮುಂದೆ ಇದೆ. ಆ ಹೋರಾಟದಲ್ಲಿಯೂ ಕೂಡ ಹರಿದಾಸ್ ಭಟ್ಟಾಚಾರ್ಯ ಅವರು ಬರೆದ ದ ಹಿಸ್ಟರಿ ಅನ್ನುವ ಈ ದೇಶದ ಬಗ್ಗೆ ಇರುವ ಹೆರಿಟೇಜ್ ಆಫ್ ಇಂಡಿಯಾ ಅನ್ನುವ ಪುಸ್ತಕದಲ್ಲಿ ಬರೆಯುತ್ತಾರೆ, ಈ ದೇಶದಲ್ಲಿ ಮುಸಲ್ಮಾನರ ಬಗ್ಗೆ ಹಲವರು ಏನೆಲ್ಲ ಮಾತನಾಡುತ್ತಾರೆ, ಪಕ್ಷದ ಬಗ್ಗೆ ಮಾತನಾಡುತ್ತಾರೆ ಅಥವಾ ಅತ್ಯಂತ ಕೆಳಮಟ್ಟದಲ್ಲಿ ಇದ್ದಾರೆ ಅನ್ನುವ ಆಕ್ಷೇಪವನ್ನು ಅವಮಾನವನ್ನು ನಮ್ಮ ಮೇಲೆ ಹೊರಿಸ್ತಾರೆ. ಆದರೆ ಈ ದೇಶದಲ್ಲಿ ಮುಸಲ್ಮಾನರು ದುರ್ಬಲರಾಗಿದ್ದಾರೆ, ಶಕ್ತಿಹೀನರಾಗಿದ್ದಾರೆ. ಅದು ಅವರ ಬುದ್ಧಿವಂತಿಕೆಯ ಕಮ್ಮಿಯಿಂದೇನೂ ಅಲ್ಲ. ಹರಿದಾಸ್ ಭಟ್ಟಾಚಾರ್ಯರು ಹೇಳುವಂತೆ ಈ ದೇಶಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಭೂಮಿಯಲ್ಲಿ, ಹೋರಾಟದ ಪಥದಲ್ಲಿ ಮುಂಚೂಣಿಯಲ್ಲಿದ್ದ ಕಾರಣವಾಗಿ ಬ್ರಿಟಿಷರೊಂದಿಗಿನ ಎಲ್ಲ ಕಾರ್ಯಗಳಲ್ಲಿಯೂ, ಅವರ ಭಾಷೆಗಳಲ್ಲಿಯೂ, ಅವರ ಕೆಲಸ ಉದ್ಯೋಗಗಳಲ್ಲಿಯೂ ನಿರಾಸಕ್ತಿಯನ್ನ ಹೊಂದಿ ಎಲ್ಲ ರೀತಿಯಲ್ಲಿ ಬ್ರಿಟಿಷರೊಂದಿಗೆ ವಿರೋಧ ತೋರಿದ ಕಾರಣವಾಗಿ ಮುಸಲ್ಮಾನರು ಅತ್ಯಂತ ಕೆಳಮಟ್ಟದಲ್ಲಿ ಹಿಂದುಳಿದು ಉಳಿದರು ಅನ್ನುವಂತಹ ಸತ್ಯವನ್ನ ಹರಿದಾಸ್ ಭಟ್ಟಾಚಾರ್ಯರು ಬರೆಯುತ್ತಾರೆ. ಇದರ ಅರ್ಥ ಗತಕಾಲದಲ್ಲಿಯೂ ಕೂಡ ನಾವು ಶೋಷಣೆಗೆ, ದೌರ್ಜನ್ಯಕ್ಕೆ ಒಳಗಾದೆವು. ಆವಾಗ ನಾವು ಹೋರಾಟದ ಮೂಲಕ ಮತ್ತೊಂದು ದಾರಿಯನ್ನು, ಪವಿತ್ರವಾದ ಇಸ್ಲಾಮಿನ ತೌಹೀದಿನ ಆ ಒಂದು ಮತಾಂತರದ ಮೂಲಕ ನಮ್ಮ ಪೂರ್ವಜರು ಒಂದು ದಾರಿಯನ್ನು ಕಂಡುಕೊಂಡರು. ಅವರಿಗೆ ಬೇರೆ ದಾರಿ ಇರಲಿಲ್ಲ. ಬ್ರಿಟಿಷರ ಆ ಒಂದು ಕಾಲದಲ್ಲಿಯೂ ಕೂಡ ಅವರು ಏನ್ ಮಾಡಬೇಕಾಯಿತು, ಹೋರಾಟದ ಮುಂಚೂಣಿಯಲ್ಲಿ ನಿಂತರು. ಆವಾಗಲೂ ಕೂಡ ಆ ಮುಂಚೂಣಿಯಲ್ಲಿ ನಿಂತ ಕಾರಣ ಹಲವು ಅನ್ಯಾಯಗಳನ್ನ, ದೌರ್ಜನ್ಯಗಳನ್ನ ಅನುಭವಿಸಬೇಕಾಗಿ ಬಂತು. ಸಮುದಾಯ ಕೆಳಮಟ್ಟದಲ್ಲಿ ನಿಲ್ಲಬೇಕಾಗಿ ಬಂತು. ಇವತ್ತು ಕೂಡ ಸ್ವತಂತ್ರ ಭಾರತದಲ್ಲಿ ಅನೇಕ ಹೋರಾಟಗಳು ನಮ್ಮ ಅಸ್ಮಿತೆಗಾಗಿ, ನಮ್ಮ ನೆಲೆಗಾಗಿ, ನಮ್ಮ ಹಕ್ಕಿಗಾಗಿ, ಧಾರ್ಮಿಕ ಸ್ವಾತಂತ್ರ್ಯಕ್ಕಾಗಿ, ಅದೇ ನಮ್ಮ ಹಕ್ಕನ್ನು ಪಡೆಯುವುದಕ್ಕೋಸ್ಕರ. ಇಲ್ಲಿ ನಾವು ನಮ್ಮ ಜೊತೆ ಸುಧೀರ್ ಅವರು ಕೂತ್ಕೊಂಡಿದ್ದಾರೆ. ಇವಾಗಿನ ಹೋರಾಟ ಇದು ಸರ್ಕಾರದ ವಿರುದ್ಧವಿರುವ ಹೋರಾಟ ಅಲ್ಲ, ಒಂದು ಕಾನೂನಿನ ವಿರುದ್ಧವಾಗಿರುವ ಹೋರಾಟ ಅಲ್ಲ. ಸಂವಿಧಾನ ಅನ್ನುವ ಪರಿಕಲ್ಪನೆ ಇದೆಯಲ್ಲ ನಮ್ಮದು, ಇಡೀ ಜಗತ್ತಿನಲ್ಲಿ ಬಲಿಷ್ಠವಾದ ಒಂದು ಸಿದ್ಧಾಂತವಾಗಿ ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನ ನಾವು ಗೌರವಿಸುವುದೇ ಆಗಿದ್ದರೆ, ನಾವು ಅದರಿಂದ ಸ್ವಾಭಿಮಾನ ಪಡುವುದೇ ಆಗಿದ್ದರೆ, ಆ ಸಂವಿಧಾನದ ಉಳಿವಿಗಾಗಿ ನಾವು ನಿರಂತರವಾಗಿ ಹೋರಾಡುತ್ತಾ ಇದ್ದೇವೆ ಅನ್ನುವುದಾಗಿದೆ. ನಮ್ಮ ಧಾರ್ಮಿಕ ಹಕ್ಕುಗಳನ್ನ ಇಲ್ಲಿ ಉಳಿಸಿಕೊಳ್ಳುವುದಕ್ಕೋಸ್ಕರ, ನಮ್ಮ ಧಾರ್ಮಿಕ ಕೇಂದ್ರಗಳನ್ನ, ಅದರ ಹಕ್ಕನ್ನ ಉಳಿಸಿಕೊಳ್ಳುವುದಕ್ಕೋಸ್ಕರ ನ್ಯಾಯಯುತವಾಗಿ, ಕಾನೂನು ಪರವಾಗಿ ಹೋರಾಟ ಮಾಡುವಂತಹ ಹಲವಾರು ಅನೇಕ ವೇದಿಕೆಗಳಲ್ಲಿ ಒಂದಾಗಿದೆ. ಅಂದರೆ ಈ ಹೋರಾಟಗಳ ಪ್ರತಿಭಟನೆಯ ಕಿಚ್ಚು ಹೊತ್ತಿಕೊಂಡಿದೆ. ಗಂಭೀರವಾಗಿ ಅದೊಂದು ಸೂಕ್ತ ಗಾಳಿಯಾಗಿ ದೇಶದಾದ್ಯಂತ ವ್ಯಾಪಿಸುತ್ತಾ ಇದೆ ಎನ್ನುವುದನ್ನು ಕೂಡ ನಾವಿಲ್ಲಿ ಮನವರಿಕೆ ಮಾಡಬೇಕಾಗಿದೆ. ಆದ್ದರಿಂದ ಈ ಒಕ್ಕಲಿಗಾಗಿನ ಹೋರಾಟ ರೈತ ಸ್ವತ್ತನ್ನು ಕಬಳಿಸುವುದಕ್ಕೋಸ್ಕರ ಅಲ್ಲ. ಇದು ಯಾವುದೇ ದೇವಸ್ಥಾನದ ಒಂದು ಭೂಮಿಯನ್ನ ಕಬಳಿಸುವುದಕ್ಕೋಸ್ಕರ ಅದರ ಸಂಚು ಅಲ್ಲ. ಅದು ಆಗುವುದೇ ಇಲ್ಲ. ಕಾರಣವೇನು? ವಕ್ಫ್ ಅಂದರೆ ಧಾರ್ಮಿಕವಾಗಿರುವ ಒಂದು ನೆಲೆ ಇದೆ. ಅದಕ್ಕೆ ಅದನ್ನ ಇಲ್ಲಿ ಪ್ರಕಟ ಮಾಡುವಂತಹ ಉದ್ದೇಶ, ಕಾರಣ ವಕ್ಫ್ ಅಂದ್ರೆ ಏನಂತ ಕೂಡ ವಕ್ಫಿನ ಬಗ್ಗೆ ವಿರೋಧ ವ್ಯಕ್ತಪಡಿಸುವಂತಹ ಜನರಿಗೆ ಗೊತ್ತೇ ಇರುವುದಿಲ್ಲ. ಆದ್ದರಿಂದಲೇ ಒಂದು ಜಾಗೃತಿ, ವಕ್ಫಿನ ಬಗ್ಗೆ ಇರುವ ಜಾಗೃತಿ, ಅದೇ ರೀತಿ ನಮ್ಮ ಹಕ್ಕಿಗಾಗಿನ ಹೋರಾಟ ಇದು ನಮ್ಮ ಮುಂದೆ ಇದೆ. ಇನ್ನು ಒಂದು ವಿಚಾರ, ನಾವು ಈ ಹೋರಾಟ ಪ್ರತಿಭಟನೆಯನ್ನ ಮಾಡುವಾಗ ಅತ್ಯಂತ ಸ್ಪಷ್ಟವಾದ ಒಂದು ನಿಲುವು ನಮಗೆ ಇದೆ. ಆ ನಿಲುವು ಏನೆಂದರೆ, ಈ ದೇಶವನ್ನು ದುರ್ಬಲಗೊಳಿಸುವುದಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ಪರಸ್ಪರ ಆಂತರಿಕ ಕಾಳಗವನ್ನ, ಸಂಘರ್ಷವನ್ನು ಉಂಟು ಮಾಡುವುದಕ್ಕೋಸ್ಕರ ಮತೀಯವಾದಿಗಳು, ಉಗ್ರವಾದಿಗಳು ನಿರಂತರವಾಗಿ ಶ್ರಮಿಸುತ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಮನಗಂಡಿದ್ದೇವೆ. ಅದನ್ನೆಲ್ಲ ನಾವು ಸೋಲಿಸಬೇಕಾದರೆ, ಹಿಮ್ಮೆಟ್ಟಿಸಬೇಕಾದರೆ ಈ ದೇಶದ ಪ್ರತಿಯೊಬ್ಬ ಭಾರತೀಯನೂ ಕೂಡ ಒಂದಾಗಿ ಒಗ್ಗಟ್ಟು
ಒಗ್ಗಟ್ಟಾಗಿ ನಿಲ್ಲಬೇಕಾದಂತಹ ಅನಿವಾರ್ಯತೆ ಖಂಡಿತ ಇದೆ. ಇನ್ನೇನು ನಮಗೆಲ್ಲ ಗೊತ್ತಿರುವಂತಹ ವಿಚಾರ, ಮತೀಯವಾದಿಗಳು, ಉಗ್ರವಾದಿಗಳು ಅವರ ಮೂಲ ಉದ್ದೇಶವೇ ನಮ್ಮಡೆಯಲ್ಲಿ ಬಿಕ್ಕಟ್ಟನ್ನ ತಂದು, ವಿಘಟನೆಯನ್ನ ತಂದು, ನಮ್ಮನ್ನ ವಿಭಜಿಸಿ, ಹಿಂದೂ ಮುಸ್ಲಿಂ ಅನ್ನುವ ಬೇರೆ ಬೇರೆ ರೀತಿಯಲ್ಲಿ ವಿಭಜಿಸಿ ಈ ದೇಶವನ್ನ ದುರ್ಬಲಪಡಿಸುವಂತಹ ಒಂದು ಉದ್ದೇಶ ಕೂಡ, ಅದನ್ನು ಸೋಲಿಸುವುದು ಕೂಡ ಈ ಹೋರಾಟದ ಹಿಂದೆ ಇದೆ ಅನ್ನುವುದು ಕೂಡ ನಾವು ಮನವರಿಕೆ ಮಾಡಬೇಕಾಗಿದೆ. ಕಾಲದಲ್ಲಿ ನಾವು ಒಟ್ಟಾಗಿ ಹೋರಾಡಿದ್ದೇವೆ. ಈ ವಿವಿಧತೆ ಅನ್ನೋದು ಇದೆಯಲ್ಲ, ಈ ದೇಶದ ಒಂದು ಮಣ್ಣಿನ ಸತ್ವ, ಅದನ್ನು ಇಲ್ಲದಾಗಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಋಗ್ವೇದದಿಂದಲೇ from ಋಗ್ವೇದ until today diversity has been followed in India. ಈ ದೇಶದಲ್ಲಿ ಋಗ್ವೇದ ಕಾಲದಿಂದಲೇ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ಅತ್ಯಮೂಲ್ಯವಾದ ಅನಂತವಾದ ಒಂದು ತತ್ವ ಬೆಳೆದು ಬಂದಿದೆ ಅಂತ ಶ್ರೀಮಾನ್ ಅರವಿಂದರು ಇಲ್ಲಿ ಪ್ರತಿಪಾದನೆ ಮಾಡಿದ್ದು ಕೂಡ ನಮಗೆ ಗೊತ್ತಿರುವಂತಹ ಒಂದು ವಿಚಾರವಾಗಿದೆ. ಇನ್ನು ರಾಜರುಗಳ ಕಾಲವನ್ನು ನೋಡಿ, ನೀವು ರಾಜರುಗಳ ಕಾಲವನ್ನು ನೋಡಿದರೆ ಆವಾಗಲೂ ಕೂಡ ಇಲ್ಲಿ ಪರಸ್ಪರ ನಾವು ಒಂದಾಗಿ ಜೊತೆಯಾಗಿ ಹಿಂದೂ ಮುಸ್ಲಿಂ ಒಂದಾಗಿ ನಿಂತಹ ಘಟನೆಗಳನ್ನು, ಸಂಭವಗಳನ್ನು, ಸಂದರ್ಭಗಳನ್ನು ನಾವು ಕಾಣಬಹುದಾಗಿದೆ. ಇನ್ನು ಟಿಪ್ಪು ಸುಲ್ತಾನರ ಬಗ್ಗೆ ಹಲವು ಇಲ್ಲಸಲ್ಲದ ಆರೋಪಗಳು, ತಪ್ಪು ಕಲ್ಪನೆಗಳನ್ನ ಜನ ಸಮೂಹದ ಮಧ್ಯೆ ಬಿತ್ತರಿಸುತ್ತಿದ್ದರೂ ಕೂಡ ಟಿಪ್ಪು ಸುಲ್ತಾನರ ಸೈನ್ಯದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಹಿಂದೂ ಸಹೋದರರು ಇದ್ದರು ಅನ್ನುವುದಾಗಿದೆ. ಮಾತ್ರವಲ್ಲ, ಶೃಂಗೇರಿಯ ಮಠ ಧ್ವಂಸಗೊಳಿಸಲ್ಪಟ್ಟಾಗ ಆ ಶೃಂಗೇರಿಯ ಮಠಕ್ಕಾಗಿ ಎಲ್ಲವನ್ನೂ ದಾನ ಮಾಡಿದ, ಸಹಾಯ ಮಾಡಿದ, ಸಹಕಾರ ಮಾಡಿದ, ಶೃಂಗೇರಿ ಪೀಠವನ್ನು ಉನ್ನತಿಗೆ ಏರಿಸಿದಂತಹ ಮಹಾನ್ ಕೀರ್ತಿ ಶ್ರೇಷ್ಠ ಟಿಪ್ಪು ಸುಲ್ತಾನರಿಗೆ ಸಲ್ಲುತ್ತದೆ ಅನ್ನುವುದನ್ನು ಕೂಡ ಇಲ್ಲಿ ನಾವು ಮನವರಿಕೆ ಮಾಡಬೇಕಾಗಿದೆ. ಇನ್ನು ಛತ್ರಪತಿ ಶಿವಾಜಿಯ ಬಗ್ಗೆ ಹೇಳ್ತಾರೆ, ಏನೋ ಒಂದು ವರ್ಗದ ಒಂದು ಸಮೂಹದ ವಿರೋಧವಾಗಿ ಛತ್ರಪತಿ ಶಿವಾಜಿಯವರ ಹೆಸರನ್ನು ಎತ್ತುತ್ತಾರೆ. ನಿಜವಾಗಿ ಹೇಳಬೇಕಾದರೆ ಛತ್ರಪತಿ ಶಿವಾಜಿಯ ಆ ಸೈನ್ಯದಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಮುಸಲ್ಮಾನರಿದ್ದರು. ಕಾಜಿ ಹೈದರ್, ಅದೇ ರೀತಿ ದೌಲತ್ ಖಾನ್ ಅನ್ನುವಂತಹ ಮುಸ್ಲಿಂ ಮೇಧಾವಿಗಳು ಕೂಡ ಛತ್ರಪತಿ ಶಿವಾಜಿಯ ಸೇನೆಯಲ್ಲಿ ಇದ್ದರು ಅನ್ನುವುದು ನಾವಿಲ್ಲಿ ಮನವರಿಕೆ ಮಾಡಬೇಕಾಗಿದೆ. ಯಾವತ್ತೂ ಕೂಡ ಮತೀಯವಾದಿ ಶಿವಾಜಿ ಆಗಿರಲಿಲ್ಲ, ಯಾವತ್ತೂ ಕೂಡ ಟಿಪ್ಪು ಸುಲ್ತಾನ್ ಮತೀಯವಾದಿ ಆಗಿರಲಿಲ್ಲ. ಆ ರಾಜ್ಯದ ಏಳಿಗೆಗಾಗಿ ಏನೆಲ್ಲ ಕ್ರಮಗಳು ಮಾಡಬೇಕಿತ್ತು ಅವರಿಬ್ಬರೂ ಕೂಡ ಮಾಡಿದ್ದಾರೆ. ಒಂದು ಹಿಂದೂಗಳ ವಿರುದ್ಧ ಆಗಿರಬಹುದು ಅಥವಾ ಮುಸಲ್ಮಾನರ ವಿರುದ್ಧ ಆಗಿರಬಹುದು, ಅದು ರಾಜ್ಯದ ಆಡಳಿತಾತ್ಮಕ ವ್ಯವಸ್ಥೆಯ ಕೆಳಗೆ ಬಂದಿದೆಯೇ ವಿನ ಅದು ಜಾತಿಯ ಅಥವಾ ಧರ್ಮದ ವಿಘಟನೆಯ ವಿಧ್ವಂಸಕ ಕಾರ್ಯಗಳು ಯಾವತ್ತೂ ಕೂಡ ಆಗಿರಲಿಲ್ಲ. ಗಾಂಧೀಜಿಯವರು ಹೇಳಿದ್ದೇನು, ಬ್ರಿಟಿಷರ ಬಗ್ಗೆ ಹೇಳಿದ್ದು ಜೇಮ್ಸ್ ಲಾರ್ಡ್ನೊಂದಿಗೆ, ನೀವು ಬರುವ ತನಕ ಈ ದೇಶದಲ್ಲಿ, ಈ ಮಣ್ಣಿನಲ್ಲಿ ಒಂದೇ ಒಂದು ಮತೀಯ ಗಲಭೆ ನಡೆದಿದೆಯೋ ಅನ್ನುವುದನ್ನು ಪ್ರಶ್ನೆ ಮಾಡ್ತಾರೆ ಗಾಂಧೀಜಿಯವರು ಬ್ರಿಟಿಷ್ ಮೇಧಾವಿಯೊಂದಿಗೆ. ಇಲ್ಲ, ಯಾವತ್ತು ಬ್ರಿಟಿಷರು ಹುಟ್ಟು ಹಾಕಿದ ಪರಸ್ಪರ ಅಪನಂಬಿಕೆಯ ಸಂಘರ್ಷದ ಒಂದು ರೀತಿಯ ಒಂದು ಬದಲಾವಣೆಯನ್ನು ಅವರು ತಂದ ಕಾರಣ, ಒಡೆದು ಆಳುವ ನೀತಿಯನ್ನು ತಂದ ಕಾರಣ, ಅದರ ಒಂದೊಂದು ಭಾಗವಾಗಿ ಈ ದೇಶದಲ್ಲಿ ಆ ವಿಭಜನೆಯ ಆ ಒಂದು ಕಾರ್ಯ ಇಲ್ಲಿ ನಡೀತಾ ಇದೆ. ಅದನ್ನು ಬೇರೆಯವರು ಈಗ ವಹಿಸಿಕೊಂಡಿದ್ದರು. ಈ ತನಕ ಇವಾಗ ಆಡಳಿತಾತ್ಮಕ ಕೇಂದ್ರಗಳಿಂದಲೇ ಅದು ಬರುತ್ತಿದೆ ಅನ್ನುವಾಗ ಅದು NRC ಆಗಿರಬಹುದು, ಅದು ಅಮೆಂಡ್ಮೆಂಟ್ ಆಗಿರಬಹುದು, ವಕ್ಫ್ ಕಾಯ್ದೆ ಆಗಿರಬಹುದು, ಇವೆಲ್ಲವೂ ಕೂಡ ಒಂದು ಅರ್ಥದಲ್ಲಿ ಈ ದೇಶದ ಭಾರತೀಯ ಮಕ್ಕಳನ್ನು ಒಡೆದು ನಿಲ್ಲಿಸುವ, ಬೇರೆ ಮಾಡುವ, ದೂರ ಮಾಡುವ ಒಂದು ಗುರಿಯ ಹುನ್ನಾರ, ಒಂದು ಷಡ್ಯಂತ್ರ ಅಂತ ಈ ಸಂದರ್ಭದಲ್ಲಿ ಮನವರಿಕೆ ಮಾಡಲೇನು ನಮಗೆ ಹೆಚ್ಚು ಬುದ್ಧಿ ಬೇಕಾಗಿಲ್ಲ. ಆದ್ದರಿಂದ ನಾನು ಇಲ್ಲಿ ಪ್ರತಿಪಾದನೆ ಮಾಡುವುದು, ನಾವು ಒಂದಾಗಿ ಎಲ್ಲಾ ಸಮಯದಲ್ಲೂ ನಿಲ್ಲಬೇಕು. ನಮ್ಮ ಅಸ್ಮಿತೆಯನ್ನು, ನಮ್ಮ ಈ ಅಸ್ತಿತ್ವವನ್ನು ಇಲ್ಲವಾಗಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಕಾರಣ, ಇದು ಭಾರತದ ಮಣ್ಣು. ಭಾರತ ಅಂದರೆ ಅದು ಕಡಲಿನಂತೆ ಶವವನ್ನು ಇಟ್ಟುಕೊಳ್ಳುವುದಿಲ್ಲ, ವಿಘಟನೆಯನ್ನು ಇಟ್ಟುಕೊಳ್ಳುವುದಿಲ್ಲ, ಮತೀಯ ಸಂಘರ್ಷವನ್ನು ಹೆಚ್ಚು ಕಾಲ ಇಟ್ಟುಕೊಳ್ಳುವುದಿಲ್ಲ.
ತಣ್ಣಗಾಗುತ್ತದೆ. ತಣ್ಣಗಾದಾಗ ಈ ದೇಶದಲ್ಲಿ ಏನು ಬೇಕು ಅದು ಉಳಿಯುತ್ತದೆ. ವಂಚನೆಯಿಂದ, ಅನ್ಯಾಯದಿಂದ, ದೌರ್ಜನ್ಯದಿಂದ ಏನೇನಾದರೂ ಸಾಧಿಸಬಹುದೆಂಬ ವ್ಯಾಮೋಹ ಯಾರಿಗಾದರೂ ಇದ್ದರೆ ಅದನ್ನು ಬಿಟ್ಟು ಬಿಡುವುದು ಒಳಿತು. ಆದ್ದರಿಂದ ಈ ವೇದಿಕೆಯಲ್ಲಿ, ಮಹನೀಯವಾದ ವೇದಿಕೆಯಲ್ಲಿ ನಮ್ಮ ಪೂರ್ವಿಕರು ಅದೇ ಭಾವನೆಯಲ್ಲಿ ಹೋರಾಟದ ಮುಂಚೂಣಿಯಲ್ಲಿ ನಿಂತರು. ಜೈ ಹಿಂದ್, ಜೈ ಹಿಂದ್ ಆತ್ಮಾಭಿಮಾನದೊಂದಿಗೆ ನಾವು ಒತ್ತಿ ಹೇಳುತ್ತೇವೆ, ಗಟ್ಟಿಯಾಗಿ ಹೇಳುತ್ತೇವೆ, ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಾಡಿಸುತ್ತೇವೆ. ಎಲ್ಲಿ ನಮ್ಮ ಹೃದಯದಲ್ಲಿ ಯಾಕೆ ನಾವು ಭಾರತೀಯರು ಅನ್ನುವ ಆ ಬಲವಾದ ಆ ಸಂಕಲ್ಪ ನಮ್ಮಲ್ಲಿ ಇದೆ. ಆದ್ದರಿಂದಲೇ ಜರ್ಮನಿಗೆ ಹೋಗಿ ನಮ್ಮ ಏನೋ ನೇತಾಜಿಯವರು ಜರ್ಮನಿಗೆ ಹೋಗಿ ಅಲ್ಲಿ ಈ ಹೋರಾಟಕ್ಕಾಗಿ ಎಲ್ಲರನ್ನ ಒಟ್ಟುಗೂಡಿಸುವಂತಹ ಸಂದರ್ಭ, ಸೇನೆಯನ್ನು ಕಟ್ಟುವ ಸಂದರ್ಭ, ಅಲ್ಲಿಗೆ ಹೋದಂತಹ ಸಫ್ರಾನ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನ ಕಾಣ್ತಾರೆ. ಕಂಡು ನಮ್ಮ ದೇಶಕ್ಕಾಗಿ ಒಂದು ಧ್ವನಿ ಬೇಕು, ಒಂದು ಘೋಷಣೆ ಬೇಕು. ಅದ್ಯಾವುದು? ಅದು ಬೇರೆ ಯಾವುದು ಅಲ್ಲ, ಜೈ ಹಿಂದ್, ಜೈ ಹಿಂದ್ ಅನ್ನೋದು ನಮ್ಮ ಘೋಷಣೆ ಆಗಬೇಕೆಂದು ಈ ದೇಶದ ಹೋರಾಟಗಾರರಿಗೆ ಕಲಿಸಿಕೊಟ್ಟವರು ಯಾರು? ಅದು ಸಫ್ರಾನಿ ಆಗಿದ್ದರು ಅನ್ನೋದಾಗಿದೆ. ನಾವು ಯಾವತ್ತಾದರೂ ಜಿಂದಾಬಾದ್ ಬದಲಾವಣೆ ಬರಲಿ ಎನ್ನುವ ಆವೇಶದಿಂದ ಧ್ವನಿಯೊಂದಿಗೆ ನಾವು ಮಾತನಾಡುತ್ತಿದ್ದರೆ ಅದು ಯಾರು ಕೊಟ್ಟ ಆ ಧ್ವನಿ? ಅದು ಹಜರತ್ ಮುಬಾರಿ ಈ ದೇಶಕ್ಕೆ ಕೊಟ್ಟ ಧ್ವನಿಯಾಗಿದೆ. ಆದ್ದರಿಂದ ಜೈ ಹಿಂದ್ ಯಾವತ್ತೂ ಕೂಡ ಕೊನೆಯಾಗುವುದಿಲ್ಲ, ಇನ್ಕಿಲಾಬ್ ಯಾವತ್ತೂ ಕೂಡ ಕೊನೆಯಾಗುವುದಿಲ್ಲ. ಎಷ್ಟೇ ಅನ್ಯಾಯ, ದೌರ್ಜನ್ಯ ಅದು ತಾತ್ಕಾಲಿಕ, ಟೆಂಪರರಿ ಮಾತ್ರ. ಆದ್ದರಿಂದ ಈ ಭಾರತೀಯ ಮನಸ್ಸು ಒಂದಾಗಿ ನಿಂತಾಗ ಈ ಭಾರತದ ಮನಸ್ಸು ಸಂವಿಧಾನವನ್ನು ಉಳಿಸಿಕೊಳ್ಳುತ್ತದೆ. ಸಂವಿಧಾನವನ್ನು ಉಳಿಸಿಕೊಳ್ಳುವಾಗ ಈ ಭಾರತೀಯತೆ, ಬಹುತ್ವ, ಬಂಧುತ್ವ, ಆ ಬಹುತ್ವ, ಬಂಧುತ್ವ, ಭ್ರಾತೃತ್ವ ಇವೆಲ್ಲವೂ ಕೂಡ ನೆಲೆಯಾಗುತ್ತದೆ. ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದ್ದರಿಂದ ಕೆಲವೊಂದು ವಿಚಾರಗಳನ್ನ, ಘೋಷಣೆಗಳನ್ನ ಹೇಳಿ ಭಾರತ್ ಮಾತಾ ಕಿ ಜಿ ಹೇಳುತ್ತೀರಾ ಅನ್ನುವ ಆ ಒಂದು ಅವಹೇಳನಕಾರಕವಾದಂತಹ ರೀತಿಯಲ್ಲಿ ಕೆಲವು ಪ್ರಶ್ನೆಗಳನ್ನ ಹೇಳ್ತಾ ಒಂದು ಈ ಭಾರತದಲ್ಲಿ ಭಾರತ್ ಮಾತಾ ಕಿ ಅನ್ನುವ ಧ್ವನಿಯನ್ನ ಪ್ರಥಮವಾಗಿ ಯಾರು ಕೊಟ್ಟದ್ದು ಅಂತ ಕೇಳಿದರೆ ಇಲ್ಲಿ ನಾವು ಮನವರಿಕೆ ಮಾಡಬೇಕು. 1940ರಲ್ಲಿ ಇದನ್ನೆಲ್ಲ ಹಿನ್ನೆಲೆಯನ್ನ ನಾನು ಯಾಕೆ ಇದು ಹೇಳ್ತೀನಿ ಅಂದ್ರೆ, ನಮ್ಮ ವಕ್ಫಿನ ಆಧಾರ ಅದು ನಮ್ಮದೇನು ಅಂತ ಹೇಳೋದಾದ್ರೆ ನಾವು ಸುಮ್ಮನೆ ಪಡೆದದ್ದಲ್ಲ, ಹೋರಾಟದಿಂದ ಪಡೆದದ್ದು, ಪ್ರಾಮಾಣಿಕವಾದ ಹೋರಾಟದಿಂದ ಪಡೆದದ್ದು. 1940ರಲ್ಲಿ ಆ 40ರ ಆಸುಪಾಸಿನಲ್ಲಿ ಸುಭಾಷ್ ಚಂದ್ರ ಬೋಸ್ರು ಹೋರಾಟದ ಮುಂಚೂಣಿಯಲ್ಲಿ ಸೈನಿಕರನ್ನ ಸಜ್ಜುಗೊಳಿಸುವಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಯೂಸುಫ್ ಮರುಸಾಲಿ ಅನ್ನುವಂತಹ ಒಬ್ಬರು ಉದ್ಯಮಿ 1 ಕೋಟಿ ರೂಪಾಯಿ ಈ ದೇಶಕ್ಕಾಗಿ, ಹೋರಾಟಕ್ಕಾಗಿ ಸಜ್ಜುಗೊಳ್ಳುವುದಕ್ಕೋಸ್ಕರ ದಾನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕುರುಡಿಯಾದ, ಕಣ್ಣು ಕಾಣದ ಹೆಂಗಸು ತಾಯಿಯೊಬ್ಬಳು ಕಣ್ಣೀರು ಹಾಕ್ತಾಳೆ. ಅಯ್ಯ ನೇತಾಜಿ, ನನಗೆ ಕೊಡಲು ಏನೂ ಇಲ್ಲ, ನಾನು ಬಡವ, ಆದ್ದರಿಂದ ನನ್ನಲ್ಲಿ ಏನೂ ಇಲ್ಲ ಅಂತ ಕೇಳಿಕೊಂಡಾಗ, ಅಮ್ಮ ನಿಮಗೆ ಕೊಡಬಹುದು, ದಡಗಾತ್ರನಾದ ನಿಮ್ಮ ಗಟ್ಟಿಮುಟ್ಟಾದ ಮಗಳಿಂದ ಆ ಶಾನವಾಸನನ್ನ ನನಗೆ ಕೊಡಿ, ನಿಮಗೆ ಸ್ವಾತಂತ್ರ್ಯ ನಾನು ಕೊಡುತ್ತೇನೆ ಅಂತಾರೆ. ಹಾಗೆ ಶಾನವಾಸ್ ಅನ್ನುವ ಆ ಯುವಕರನ್ನ, ಮಗನ ತಾಯಿ ಸೇನೆಗೆ ಅರ್ಪಿಸುತ್ತಾರೆ. ಹೋರಾಟದಲ್ಲಿ ಶಾನವಾಸ್ ಹುತಾತ್ಮರಾಗ್ತಾರೆ. ಆ ಸಂದರ್ಭದಲ್ಲಿ ನೇತಾಜಿ ಆ ತಾಯಿಯ, ಶಾನವಾಸಿನ ತಾಯಿಯ ಮುಂದೆ ಬಂದು ಜನರಲ್ಲಿ ಹೇಳ್ತಾರೆ, ಹೇಳಿದರು ಬೋಲೋ ಭಾರತ್ ಮಾತಾ ಕಿ. ಆವಾಗ ಚೈತಾರ ಒಣಗಿತು. ದೇಶಕ್ಕಾಗಿ ಮಕ್ಕಳನ್ನು ಕೊಟ್ಟವರು, ದೇಶಕ್ಕಾಗಿ ಸಂಪತ್ತನ್ನು ಕೊಟ್ಟವರು, ದೇಶಕ್ಕಾಗಿ ಎಲ್ಲವನ್ನು ಕಳಕೊಂಡವರು, ಅವರಿಗೆ ಭಾರತವೇ ಮಹಾನ್, ಮೇರಾ ಭಾರತ ಮಹಾನ್. ಅದರ ಬಗ್ಗೆ ಯಾರು ಪ್ರಶ್ನೆ ಕೇಳಬೇಕಾಗಿಲ್ಲ. ನಮ್ಮಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಅನುವಂಶೀಯವಾಗಿ, ನಮ್ಮ ರಕ್ತಗತವಾಗಿ ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ
ನೀರು ನಮ್ಮದು, ಕಣ ಕಣದಲ್ಲಿ ಭಾರತೀಯ ರಕ್ತ ನಮ್ಮದು. ಇದರ ಬಗ್ಗೆ ಯಾರು ಪ್ರಶ್ನೆ ಕೇಳೋದು ಬೇಡ. ಇಷ್ಟೆಲ್ಲ ಹೋರಾಟದ ಹಾದಿ ಬೀದಿಯಲ್ಲಿ ಬಂದ ನಾವು, ದೇಶಕ್ಕಾಗಿ ಹೋರಾಡಿದ ನಾವು, ಪ್ರಾಣ ತೆತ್ತ ನಾವು, ನಮ್ಮ ಪೂರ್ವಿಕರು. ಹೀಗಿರುವಾಗ ಪ್ರತಿಯೊಬ್ಬರೂ ಕೂಡ ಅವರ ಹಕ್ಕನ್ನು ಪಡೆಯುವ ಅವಕಾಶ, ಆ ಒಂದು ಸಾಧ್ಯತೆ ನಮಗೆ ಸಂವಿಧಾನ ಕೊಟ್ಟಿದೆ. ಅದೇ ರೀತಿ ಅಲ್ಪಸಂಖ್ಯಾತರಾಗಿರಲಿ, ಬಹುಸಂಖ್ಯಾತರಾಗಿರಲಿ, ಎಲ್ಲರಿಗೂ ಕೂಡ ಅವರವರ ಹಕ್ಕು ಪಡೆಯುವ ಅವಕಾಶ ಇದೆ. ಆದ್ದರಿಂದ ಅಲ್ಪಸಂಖ್ಯಾತರ ಹಾಗೆ ಬಹುಸಂಖ್ಯಾತರ ಎಲ್ಲರ ಹಕ್ಕನ್ನು ಕಾಪಾಡುವಾಗ ಮಾತ್ರ ಈ ದೇಶ ಉಜ್ವಲವಾಗಿ ಬೆಳಗುತ್ತದೆ ಅನ್ನುವ ನಂಬಿಕೆ ಕೂಡ ನಮ್ಮಲ್ಲಿ ಇದೆ. ಆದ್ದರಿಂದ ಇಲ್ಲಿ ನಾವು ಒಂದು ವಿಚಾರವನ್ನು ಮನವರಿಕೆ ಮಾಡಬೇಕು. ಅದೇನೆಂದರೆ, ಪ್ರತಿಯೊಬ್ಬ ಪ್ರಜೆಯೂ ಕೂಡ ಈ ದೇಶದ ಹಕ್ಕನ್ನು ಪಡೆಯುವ, ನಮ್ಮ ಹಕ್ಕನ್ನು ಪಡೆಯುವ ಎಲ್ಲಾ ರೀತಿಯ ಅವಕಾಶವನ್ನು ಹೊಂದಿದ್ದಾನೆ. ಕಾರಣ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಈ ದೇಶದ ಯಜಮಾನ. ಇದು ಪ್ರಜಾಪ್ರಭುತ್ವ ದೇಶ, ಇದು ಪ್ರಭುತ್ವ ದೇಶ ಅಲ್ಲ, ಪ್ರಜಾತಂತ್ರ ದೇಶ. ಹಾಗೆ ಎರಡನೆಯದು, ಈ ದೇಶ ಸೆಕ್ಯುಲರ್ ದೇಶ, ಜಾತ್ಯತೀತ ದೇಶ. 1994ರ ಆ ಸುಪ್ರೀಂ ಕೋರ್ಟ್ ಒಂದು ತೀರ್ಪು ಇದೆ. ಆ ತೀರ್ಪಿನಲ್ಲಿ ಹೇಳಲಾಗಿದೆ, ಸಂವಿಧಾನ ಯಾವಾಗ ಈ ದೇಶದಲ್ಲಿ ಜಾರಿಗೆ ಬಂತು ಅಂದಿನಿಂದಲೇ ಈ ದೇಶ ಜಾತ್ಯತೀತ ದೇಶ. ಜಾತ್ಯತೀತತೆಯ ಬಗ್ಗೆ ಯಾರು ಅವಹೇಳನ ಮಾಡಬೇಡಿ. ಕೆಲವರು ಅಲ್ಲಿಂದ ಜಾತ್ಯತೀತ ಅದರ ಬಗ್ಗೆ ಏನು ಅವಹೇಳನಕರವಾಗಿ ಮಾತನಾಡ್ತಾರೆ. ಇದು ಶುದ್ಧ ಸಂವಿಧಾನ ವಿರುದ್ಧವಾದ ಮಾತು. ಯಾವನೇ ಒಬ್ಬ ಭಾರತೀಯ ಜಾತ್ಯತೀತ ಆ ಪದವನ್ನು ಅವಹೇಳನ ಮಾಡೋದಾದರೆ ಅವನು ನಿಜವಾಗಿಯೂ ಸಂವಿಧಾನವನ್ನು ಅವಹೇಳನ ಮಾಡ್ತಾನೆ. ಅವನು ಈ ದೇಶದ ಅಸ್ಮಿತೆಯ ಬಗ್ಗೆ ಬೆಲೆ ಕೊಡದವನಾಗಿದ್ದಾನೆ ಎನ್ನುವುದಾಗಿದೆ. ಈ ಪದ ಸೇರ್ಪಡೆಗೊಂಡದು 1976ರಲ್ಲಿ 42ನೇ ತಿದ್ದುಪಡಿಯೊಂದಿಗೆ ಆಗಿದ್ದರೂ ಕೂಡ ಜಾತ್ಯತೀತ ಕಲ್ಪನೆ ಸಂವಿಧಾನದ ಆರಂಭದಲ್ಲಿ ಬರುವುದಾಗಿದೆ ಸುಪ್ರೀಂ ಕೋರ್ಟ್ ತೀರ್ಪು. ಇನ್ನು ಮೂರನೇದಾಗಿ ಸಾಮಾಜಿಕ ನ್ಯಾಯ. ಇಲ್ಲಿ ಅಲ್ಪಸಂಖ್ಯಾತರಿಗೆ ಅಥವಾ ಬಹುಸಂಖ್ಯಾತರಿಗೆ ಸಾಮಾಜಿಕ ನ್ಯಾಯವನ್ನು ಪಡೆಯಲಾಗದು. ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್ ಅನ್ನುವುದು ಇದೆಯಲ್ಲ, ಈ ದೇಶದ ಅಸ್ಮಿತೆಯಾಗಿದೆ ಅದು. ಹಾಗೆ ಒಕ್ಕೂಟ ವ್ಯವಸ್ಥೆ ಇದು, ಎಲ್ಲ ಒಕ್ಕೂಟ ರಿಪಬ್ಲಿಕ್ ದೇಶ ಇದು. ಈ ದೇಶದಲ್ಲಿ ಏಕನೀತಿ ಅಥವಾ ಏಕ ನ್ಯಾಯ, ಏಕಧರ್ಮ, ಏಕ ಸಂಸ್ಕೃತಿ, ಏಕ ಅನ್ನುವ ರೀತಿಯಲ್ಲಿ ಕೆಲವೊಂದು ಅಪಸ್ವರಗಳು ಬರ್ತಾ ಇರುವುದು ಈ ಒಕ್ಕೂಟ ವ್ಯವಸ್ಥೆಗೆ ಮಾರಕವಾಗಿದೆ. ಆ ಬಗ್ಗೆ ಚಿಂತನೆ ಮಾಡುವವರಿಂದಲೇ NRC ಬರುತ್ತೆ, ತ್ರಿವಳಿ ತಲಾಖ್ ಬರುತ್ತೆ. ಆ ರೀತಿ ಚಿಂತನೆ ಮಾಡುವುದರಿಂದಲೇ ಒಕ್ಕಿನ ಸಮಸ್ಯೆಯು ಬಂದಿದೆ ಅಂತ ನೇರವಾಗಿ ನಾನು ಬಯಸ್ತೇನೆ. ಅಂದರೆ ವಕ್ಫ್ ಅನ್ನೋದು ಯಾವತ್ತೂ ಕೂಡ ರೈತರ ಭೂಮಿಯಲ್ಲ. ವಕ್ಫ್ ಅನ್ನೋದು ಒಂದು ದೇವಸ್ಥಾನದ ಭೂಮಿಯಲ್ಲ. ವಕ್ಫ್ ಅನ್ನೋದು ಸರ್ಕಾರದ ಭೂಮಿಯಲ್ಲ. ಮತ್ತೆ ಯಾವುದು ವಕ್ಫ್? ವಕ್ಫ್ ಅಂದ್ರೆ ಈ ಮಂಡಳಿ ಇದೆಯಲ್ಲ, ಕೌನ್ಸಿಲ್ ಇದೆಯಲ್ಲ, ಅದು ವಕ್ಫ್ ಮಾಡಲ್ಪಟ್ಟ ಸೊತ್ತನ್ನ, ಅದು ಧಾರ್ಮಿಕ ಕಾರ್ಯಗಳಿಗೆ ಬಂದ ಸೊತ್ತನ್ನು ಸಂರಕ್ಷಣೆ ಮತ್ತು ನಿರ್ವಹಣೆ ಮಾಡುವುದಕ್ಕಾಗಿ ಮಾತ್ರ. ಒಂದೇ ಒಂದು ವಕ್ಫ್ ಬೋರ್ಡಿನಿಂದ, ವಕ್ಫ್ ಮಂಡಳಿಯಿಂದ ಒಂದು ಇಂಚು ಭೂಮಿಯನ್ನ ಪಡೆಯಲು ಸಾಧ್ಯವಿಲ್ಲ. ಬೇರೆ ಅನ್ಯಾಯವಾಗಿ ಒಂದು ಇಂಚು ಭೂಮಿಯನ್ನ ಪಡೆಯುವಂತ ಅವಕಾಶ ಇಲ್ಲ. ಯಾರು ಭೂಮಿ ಕೊಡುವುದು? ಒಂದು ಶ್ರೀಮಂತ ವರ್ಗ ಅಥವಾ ನವಾಬರು ಅಥವಾ ಹಿರಿಯ ರಾಜರುಗಳು. ಅವರು ಈ ಸಮುದಾಯಕ್ಕಾಗಿ ಕೊಟ್ಟಂತಹ ಭೂಮಿಯಲ್ಲಿ ಮಸೀದಿ ಇದೆ, ಮದರಸಾ ಇದೆ, ಕಬರಸ್ಥಾನ ಇದೆ, ಬೇರೆ ಸ್ವತ್ತುಗಳು ಇವೆ ಸಮುದಾಯದ ಏಳಿಗೆಗಾಗಿ, ಅಭಿವೃದ್ಧಿಗಾಗಿ. ಅದಕ್ಕಾಗಿ ದಾನ ಮಾಡಲ್ಪಟ್ಟ ಭೂಮಿಯೇ ಹೊರತು ಅನ್ಯಾಯವಾಗಿ ಒಂದೇ ಒಂದು ಫೀಟ್, ಒಂದು ಅಂಗುಳ ಭೂಮಿಯನ್ನ ಅನ್ಯಾಯವಾಗಿ ಪಡೆಯಲು ಒಪ್ಪಿಗೆ ಸಾಧ್ಯವಿಲ್ಲ. ಇದು ಸತ್ಯ, ಇದು ನ್ಯಾಯ. ಇದನ್ನು ಕೂಡ ನಾವು ಮನವರಿಕೆ ಮಾಡಬೇಕು. ವಕ್ಫಿನ ವಿಚಾರವಾಗಿ ನಮ್ಮ ಶರೀರದಲ್ಲೇ, ಕುರ್ಆನ್ನಲ್ಲೇ, ಹದೀಸ್ನಲ್ಲಿ ವಿವರಿಸಲಾಗಿದೆ. ವಕ್ಫ್ ಅನ್ನೋದು ಒಬ್ಬ ಬೇನಾಮಿ ಆಸ್ತಿ ಮಾಡಿದ್ದಾನೆ, ಆತ ವಕ್ಫ್ ಮಾಡಿದರೆ ಅದು ವಕ್ಫ್ ಆಗಲ್ಲ. ಮಸೀದಿ ಮಾಡಿದರೆ ಮಸೀದಿ ಆಗಲ್ಲ. ಕಬ್ರಿಸ್ತಾನ ಮಾಡಿದರೆ ಕಬ್ರಿಸ್ತಾನ ಆಗಲ್ಲ. ಕಾರಣ ವಕ್ಫ್ ಮಾಡುವವರು ಮೂಲ ಮಾಲೀಕನಾಗಬೇಕು ಅನ್ನೋದಾಗಿದೆ. ಮಾಲೀಕನಲ್ಲದ
ನಂಬಿಕೆಗಳನ್ನ ಬೇರೆ ಬೇರೆ ಇರಬಹುದು. ಅವರವರ ನಂಬಿಕೆಗಳನ್ನ ಅವರು ಬಿಟ್ಟುಕೊಳ್ಳೋದು ಸರಿಯಲ್ಲ ಅಂತ ಕೆಲವರು ಬುದ್ಧಿ ಜಾಸ್ತಿ ಆದವರು ಮಾತನಾಡ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಹೆಚ್ಚು ಬುದ್ಧಿ ಆಗ್ತಿದೆ. ಆದ್ದರಿಂದ ಈ ನಾವು ಅಳವಡಿಕೆ ಮಾಡಬೇಕು. ಹಲವು ವಿಚಾರಗಳನ್ನ, ಧಾರ್ಮಿಕ ಭಾವನೆಗಳನ್ನ ಕೆದಕುವ ಕಾರ್ಯಗಳಾಗ್ತಾವೆ. ಅದೇ ರೀತಿ ಧರ್ಮ, ಮಾನವ ಧರ್ಮ ಒಂದೇ ಅಂತ ಹೇಳಿದರು. ಎಲ್ಲ ಈ ಮಾನವ ಧರ್ಮ ಅಂತಲೂ ಯಾರಿಗೂ ತೊಂದರೆ ಆಗ್ತಿಲ್ಲ. ಎಲ್ಲಾ ಧರ್ಮಗಳು ಮಾನವೀಯತೆಯಿಂದ ಪಾಲಿಸ್ತಾ ಇದೆ. ಅದೇ ಸಂದರ್ಭದಲ್ಲಿ ಒಂದೇ ಕುಲ ಅಂದ್ರು ಯಾರಿಗೂ ತೊಂದರೆ ಆಗಿದೆ. ಒಂದೇ ಕುಲ. ಪಂಪರು ಹೇಳಿದರು ಮನುಜ ಕುಲ ಒಂದೇ ವಲಂ ಅಂತ ಪ್ರಾರಂಭ ಮಾಡಿಯದು ಸಾಹಿತ್ಯದ, ಕರ್ನಾಟಕ ಸಾಹಿತ್ಯದ ಅಗ್ರೇಸರ ಮಹಾನ್ ಮೇಧಾವಿ ಏನ್ ಹೇಳಿದರು? ಮನುಜ ಕುಲ ಒಂದೇ ವಲಂ. ಯಾರಿಗಾರು ತೊಂದರೆ ಇಲ್ಲ. ಒಂದೇ ವಲಂ. ಬೇರೆ ಬೇರೆ ಜಾತಿ ಇರಬಹುದು, ಧರ್ಮ ಇರಬಹುದು, ಯಾರಿಗೆ ತೊಂದರೆಯಾಗಿದೆ? ವಸುಧೈವ ಕುಟುಂಬಕಂ ಅಯಂ ನಿಜ ಪರೋ ವೇತಿ ಗಣನಾವನಿ ಚೇತಸಂ ಉದಾರ ಚರಣಾನಂತು ವಸುಧೈವ ಕುಟುಂಬಕಂ. ಏನ್ ತೊಂದರೆ? ಒಂದೇ ಕುಟುಂಬ ಅಂತ ಕುರಾನ್ ಹೇಳಿತು. ಯಾ ಅಯ್ಯುಹನ್ನಸ್ ಇನ್ನಾ ಖಲಕ್ನಾಕುಂ ಮಿನ್ ದಕರಿನ್ ವ ಉನ್ಥಾ ವಜಅಲ್ನಾಕುಂ ಶುಅಬನ್ ವ क़बाइल ಲಿತಅರಫು. ಪರಸ್ಪರ ಗೋತ್ರಗಳಾಗಿ, ಬೇರೆ ಬೇರೆ ವರ್ಗಗಳಾಗಿ ವಿಂಗಡಿಸಲಾಗಿದೆ. ನೀವು ಒಂದೇ ತಂದೆ ತಾಯಿಯ ಮಕ್ಕಳು ಅಂತ. ಆದ್ದರಿಂದ ಇಂತಹ ಅದ್ಭುತವಾದಂತಹ ಸಂದೇಶಗಳನ್ನು ಅಳವಡಿಸಿಕೊಂಡು ನಾವು ಒಂದಾಗಿ ಸಾಗುವಾಗ ಅವರವರ ಹಕ್ಕನ್ನು ಅವರು ಪಡೆದುಕೊಳ್ಳುವುದು ನ್ಯಾಯವಲ್ಲವೇ? ಅದಕ್ಕೆ ಯಾರು ತಡೆಯಾಗಬೇಕು? ಆದ್ದರಿಂದ ಒಬ್ಬ ಮುಸಲ್ಮಾನ ಒಬ್ಬ ಹಿಂದೂಗೆ ತೊಂದರೆ ಆಗುವುದಾದರೆ ಅವರ ಜೊತೆ ನಿಲ್ಲಬೇಕು. ಒಬ್ಬ ಹಿಂದೂ ಸಹೋದರ ಮುಸಲ್ಮಾನಿಗೆ ತೊಂದರೆ ಆಗುವುದಾದರೆ ನಮ್ಮ ಜೊತೆ ನಿಲ್ಲಬೇಕು. ಅದಾಗಿದೆ ದೇವರವರು ನಮ್ಮ ವೇದಿಕೆಯಲ್ಲಿ ಈಗ ಬಂದಿರೋದು. ಅಂದ್ರೆ ಈ ಅನ್ಯಾಯಕ್ಕೆ ಯಾರು ಜೊತೆ ಸೇರಬಾರದು ಅನ್ನುವುದಾಗಿದೆ. ದೌರ್ಜನ್ಯಕ್ಕೆ ಯಾರು ಒಟ್ಟಾಗಬಾರದು. ನ್ಯಾಯಕ್ಕಾಗಿ ಒಂದು ಹಿಂದುವಿನ ರಕ್ಷಣೆಗೆ, ಒಬ್ಬ ಮುಸಲ್ಮಾನ ರಕ್ಷಣೆಗೆ ಪರಸ್ಪರ ನಾವು ಜೊತೆಯಾಗಿ ನಿಲ್ಲಬೇಕಾದವರಾಗಿದ್ದಾರೆ. ಆದ್ದರಿಂದಲೇ ಇಲ್ಲಿ ಚಿಂತನೆ ಮಾಡಿ ಸಂವಿಧಾನಾತ್ಮಕವಾಗಿ ನಾವು ಸಂವಿಧಾನವನ್ನು ಉಳಿಸುವುದು ಪ್ರಕ್ರಿಯೆಯಾಗಿದೆ ಇವತ್ತು ಹೋರಾಟ. ಕಾರಣ ಸಂವಿಧಾನ ನಮಗೆ ಕೊಡುವಂತಹ ಒಂದು ಹಕ್ಕಾಗಿದೆ. ಇಲ್ಲಿಯ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಸಂವಿಧಾನದ ಪ್ರಮುಖ ಭಾಗವಾಗಿದೆ. ಅಲ್ಲಿ ಯಾವತ್ತೂ ಕೂಡ ಆಡಳಿತಾತ್ಮಕವಾಗಿ, ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಹಕ್ಕುಗಳನ್ನು ನಡೆಯಬಾರದು. ಅದೇ ರೀತಿ ಸಂವಿಧಾನಿಕ ಸಂಸ್ಥೆಗಳಾದ ಚುನಾವಣಾ ಆಯೋಗ, ಸಿಬಿಐ, ಇಡಿ, ಐಟಿ, ಇದರಿಂದ ಯಾರಿಗೂ ಕೂಡ ಅವರವರ ಹಕ್ಕನ್ನ ಅನುಮಾನದಲ್ಲಿ ಕಾಣುವಂತಹ ಪರಿಸ್ಥಿತಿ ಉಂಟಾಗಬಾರದು. ಅದು ಕೂಡ ಒಂದು ಹೋರಾಟದ ಭಾಗವಾಗಿದೆ. ಸಂವಿಧಾನವನ್ನು, ಧರ್ಮವನ್ನು ರಾಜಕೀಯಗೊಳಿಸುವ ಹುನ್ನಾರ ಇದು. ಆದ್ದರಿಂದ ಸ್ಪಷ್ಟವಾಗಿ ಹೇಳೋದಾದರೆ ಇದು ಎಲ್ಲಿ ಸಮಸ್ಯೆ ಇಲ್ಲ, ಸಮಾಜದಲ್ಲಿ ಸಮಸ್ಯೆ ಇಲ್ಲ, ಸಮುದಾಯಗಳ ಮಧ್ಯೆ ಸಮಸ್ಯೆ ಇಲ್ಲ. ಇದು ಬರೀ ಧರ್ಮವನ್ನು ಹಿಡಿದು, ಹಾಗೆ ಸಂವಿಧಾನವನ್ನು ಹಿಡಿದು ಅದನ್ನು ಕೂಡ ಒಂದು ರೀತಿಯ ರಾಜಕೀಯವಾಗಿ ಪರಿವರ್ತಿಸಿ ಅಧಿಕಾರದ ಕುರ್ಚಿಯನ್ನ ಗಟ್ಟಿ ಮಾಡುವಂತಹ, ಸಿಂಹಾಸನವನ್ನು ಗಟ್ಟಿ ಮಾಡುವಂತಹ ಒಂದು ವ್ಯವಸ್ಥೆ, ಒಂದು ದುರುದ್ದೇಶ ಮಾತ್ರ ಈ ವಕ್ಫಿನ ಈ ಹಿನ್ನೆಲೆಯಲ್ಲಿ ನಮಗೆ ಕಾಣಿಸುತ್ತದೆ. ಆದ್ದರಿಂದ ಮಹಿಳೆಯರೇ, ಇಲ್ಲಿ ನಾವು ಚಿಂತನೆ ಮಾಡಬೇಕಾದಂತಹ ವಿಚಾರ, ವಕ್ಫಿನಲ್ಲಿ ಹಲವಾರು ಸುಳ್ಳು ವಿಚಾರಗಳನ್ನ ವ್ಯಾಪಕವಾಗಿ ಹೇಳಲಾಗ್ತಾ ಇದೆ. ಅದನ್ನು ಕೂಡ ನಾವು ಅಳವಡಿಕೆ ಮಾಡಬೇಕು. ಅಂದ್ರೆ ವಿಶೇಷವಾಗಿ 5 ವರ್ಷ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ದಾನ ಮಾಡೋದಕ್ಕೆ ಯಾರು ನೀವು ಮಕ್ಕಳು, ನಿಮ್ಮ ಬಡ ಮಕ್ಕಳನ್ನ, ಅನಾಥ ಮಕ್ಕಳನ್ನ ಏನಾದರೂ ಸಹಾಯ ಮಾಡಿ ಅಂತ ಮುಸಲ್ಮಾನರು ದಾನ ಮಾಡ್ತಾರೆ, ಹಿಂದೂಗಳು ದಾನ ಮಾಡಿದ್ದಾರೆ, ಹಿಂದೂಗಳು ಮಸೀದಿ ಕಟ್ಟಿಕೊಟ್ಟಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ 1922ರಲ್ಲಿ ಸ್ಪಷ್ಟವಾಗಿ ಹೇಳುವುದಾದರೆ ಏಪ್ರಿಲ್ 14ರಂದು ಮೈಸೂರಿನ